ಐದನೇ ಹಂತದ ಲಾಕ್ಡೌನ್ ಅವಧಿ ಮುಗಿಯೊಂದು ಬರ್ತದೆ. ಎರಡನೇ ಹಂತದ ಲಾಕ್ಡೌನ್ ತೆರವಾದ ಅವಧಿಲ ಶುರುವಾಗ್ತದೆ. ಇಂದಕ್ಕೆ ನಿಯಮಗಳು ಒಂಜಾತು ಬದಲಾವಣೆಗಳು ಆಯರುಂಟು. ಇನ್ನತ ಒಟ್ಟೊಟ್ಟಿಗೆ ಕೊರೋನಾದ ಅಬ್ಬರಲ ದಿನೋರ್ದು ದಿನ ಜಾಸ್ತಿ ಅವೊಂದೇ ಉಂಟು. ರಾಜ್ಯದ 974 ಜನಕ್ಕೆ ಕೊರೋನಾ ಸೋಂಕು ದೃಢ ಆಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯ 44 ಜನಕ್ಕೆ ಕೊರೋನಾ ಸೋಂಕು ದೃಢ ಆಗ್ತದೆ. ಕೊರೋನಾದ ಹಾವಳಿ ಕೊರೋನಾದ ಅಬ್ಬರ ಕಡಿಮೆ ಆವರಣ ನಮ್ಮ ಜಾಗ್ರತೆಗಳು ಉಪ್ಪುನವು ಅಗತ್ಯ. ಪ್ರಧಾನಿ ಮೋದಿಯೆಲ್ಲ ತನ್ನ ಪಾತೆರಡು ಜನಕರು ಲಾಕ್ಡೌನ್ ತೆರವಾದ ಹಂತಡು ಅಂತ ಮಟ್ಟಿಗೆ ನಿರ್ಲಕ್ಷ್ಯ ಮತದೇರು ಪಡೆದು ಬೇಜಾರದ ಪಾತೆರಲ್ಲ ಬಂದಿದೆ. ಅಂಚಾದ ನಮ್ಮ ಎಚ್ಚರಿಕೆದ ಒಟ್ಟಿಗೆ ನಮ್ಮ ಸಮಾಜದ ಎಚ್ಚರಿಕೆ ಎಲ್ಲ ಏನೊಡದೆ ಒಂದು ఆయన ಎಚ್ಚರಿಕೆ ಉಪ್ಪುಗ ಸಮಾಜಗಳ ಎಚ್ಚರಿಕೆಯ ಸಂದೇಶ ಕೊಡಬೇಕು. ಐದನೇ ಹಂತದ ಲಾಕ್ಡೌನ್ ಅವಧಿ ಮುಗಿದು ಲಾಕ್ಡೌನ್ ತೆರವಾದ ಎರಡನೇ ಅವಧಿ ಶುರುವಾತನು. ಈ ಹಂತಡು ನಿಯಮಲೆಡು ಒಂಜಾತು ಬದಲಾವಣೆಗಳು ಆಯರೆ ಉಂಡು. ಕೊರೋನಾದ ಅಬ್ಬರ ದಿನರ್ದು ದಿನ ಹೆಚ್ಚಾವೊಂದುಂಡು. ಸಮುದಾಯಕ್ಕೆ ಪರಡುಣ ಪಂಪಿನ ಅಪಾಯದ ಹಂತಡ್ಲ ಉಂಡು. ನಮ್ಮ ಎಚ್ಚರಿಕೆ ನನಾತ್ ಬಿಗಿ ಆವಡಾತನು. ಪ್ರಧಾನಿ ಮೋದಿಯರ್ಲ ಈ ಪಾತೆರ ಪಂತೇರು. साथियों, ये बात सही है कि अगर कोरोना से होने वाली मृत्यु दर को देखें तो दुनिया के अनेक देशों की तुलना में भारत संभली हुई स्थिति में है. समय पर किए गए लॉकडाउन और अन्य फैसलों ने भारत में लाखों लोगों का जीवन बचाया है. लेकिन हम ये भी देख रहे हैं कि जब से देश में अनलॉक 1 हुआ है, व्यक्तिगत और सामाजिक व्यवहार में लापरवाही जरा बढ़ती ही चली जा रही है. पहले हम मास्क को लेकर, 2 गज की दूरी को लेकर 20 सेकंड तक दिन में कई बार हाथ धोने को लेकर बहुत सतर्क थे. लेकिन आज जब हमें ज्यादा सतर्कता की जरूरत है तो लापरवाही बढ़ना बहुत ही चिंता का कारण है. साथियों, लॉकडाउन के दौरान बहुत गंभीरता से नियमों का पालन किया गया था. अब सरकारों को, स्थानीय निकाय की संस्थाओं को, देश के नागरिकों को फिर से उसी तरह की सतर्कता दिखाने की जरूरत है. विशेषकर कंटेनमेंट जोन्स, उस पर तो हमें बहुत ध्यान देना होगा. ಲಾಕ್ಡೌನ್ ತೆರವಾದ ಹಂತಡು ಜನಕ್ಲೆನ ನಿರ್ಲಕ್ಷ್ಯ ಹೆಚ್ಚಾಂಡು ಪಂಪಿನ ಬೇಜಾರೆಲ್ಲ ವ್ಯಕ್ತಪಡಿಸಾದೇರು. नियमों का पालन नहीं कर रहे हैं, हमें उन्हें टोकना होगा, रोकना होगा और समझाना भी होगा. अभी आपने खबरों में देखा होगा, एक देश के प्रधानमंत्री पर 13,000 रुपये का जुर्माना इसलिए लग गया क्योंकि वो सार्वजनिक स्थल पर मास्क पहने बिना गए थे. भारत में भी स्थानीय प्रशासन को इसी चुस्ती से काम करना चाहिए. ये 130 करोड़ देशवासियों के जीवन की रक्षा करने का अभियान है. भारत में गांव का प्रधान हो या देश का प्रधानमंत्री, कोई भी नियमों से ऊपर नहीं है. साथियों, लॉकडाउन के दौरान देश की सर्वोच्च प्राथमिकता रही
ऐसी स्थिति न आए कि किसी गरीब के घर में चूल्हा न जले। केंद्र सरकार हो, राज्य सरकारें हो, सिविल सोसाइटी के लोग हों, सभी ने पूरा प्रयास किया कि इतने बड़े देश में हमारा कोई गरीब भाई बहन भूखा न सोए। ಕೊರೋನಾ ಕಟ್ಟುಪಾಡರೆ ದೃಢ ಸಂಕಲ್ಪದ ಎಚ್ಚರ ನಮಕಬೋಡು ಅನಗತ್ಯ ತಿರುಗಾಟ ಕಡಿಮೆ ಮಲ್ಪುಲೆ ಪ್ರಾಯದಕ್ಕಲು ಜೋಕಲ ಬಗೆಟ್ ಜಾಗೃತಿ ಉಪ್ಪುಲೆ ಜನಜಂಗುಳಿ ಸೇರುನೆನ್ನು ತಪ್ಪಾಲೆ ಇಂಚಿತ್ತಿ ಜಿಲ್ಲಾಡಳಿತದ ಸರಕಾರದ ಆದೇಶಲೇನು ಎಚ್ಚರಿಕಾ ಸೂತ್ರಲೇನು ಕಟ್ಟುನಿಟ್ಟಾದ ಪಾಲಿಸಾಲೆ ಅಂಗಾರ ರಾಜ್ಯಡ್ ವರ್ಮನೂತ 74 ಜನಕ್ಕೆ ಕೊರೋನಾ ಸೋಂಕು ದೃಢ ಆತಂಡು ಇಂದೆಟ್ಟು 503 ಜನ ಬೆಂಗಳೂರುಡೆ ಸೋಂಕು ತಟ್ಟದಂಡು ಇತ್ತ ರಾಜ್ಯಡ್ ಒಟ್ಟು ಸೋಂಕಿತರನ ಸಂಖ್ಯೆ 15,242ಕ್ಕೆ ಏರಿಕೆ ಆತಂಡು ಬೆಂಗಳೂರು ಕೊರೋನಾ ಸೋಂಕುಗೂ 4 ಜನ ಬಲಿಯಾತೇರು ದಕ್ಷಿಣ ಕನ್ನಡ ಜಿಲ್ಲೆಡ್ ಅಂಗಾರದ ದಿನ 44 ಜನಕ್ಕೆ ಕೊರೋನಾ ತಟ್ಟದಂಡು ಇಂದೆಟ್ಟು 10 ಜನ ಡಾಕ್ಟರ್ನ ಕೊಲ್ಲ ಸೋಂಕು ದೃಢ ಆತಿನವು ಮಲ್ಲ ಆತಂಕದ ವಿಷಯ 44 ಜನಟ್ಟು 2 ಜನ ಗಲ್ಫ್ ರಾಷ್ಟ್ರದ ಬೈದಿನಕುಲು 2 ಜನ ಅಂತಾರಾಜ್ಯ 3 ಜನ ಅಂತರ್ ಜಿಲ್ಲೆದ ಪ್ರಯಾಣದ ಬೈದಿನಕುಲು 16 ಜನಕ್ಕೆ ತೀವ್ರ ಜ್ವರ ಉಸಿರಾಟದ ತೊಂದರೆ ಇತ್ತದು ಸೋಂಕು ದೃಢ ಆಯ್ನಕುಲು 21 ಜನ ಪ್ರಾಥಮಿಕ ಸಂಪರ್ಕದ ಇತ್ತಿನಕ್ಲಿಗೂ ಸೋಂಕು ದೃಢ ಆತಂಡು ನನ್ನ 5 ಜನತ ಸೋಂಕುದ ಮೂಲ ಪತ್ತೆ ಆವಡಾತಂಡು ಅಂಗಾರದ ದಿನ ಜಿಲ್ಲೆಡು 17 ಜನ ಚಿಕಿತ್ಸೆಯನ್ನು ಪೂರೈಸಾದ ಆಸ್ಪತ್ರೆಯದು ಬಿಡುಗಡೆ ಆತೇರು ಜಿಲ್ಲೆಡು ಒಟ್ಟು ಸೋಂಕಿತರನ ಸಂಖ್ಯೆ 539 ಇಂದೆಟ್ಟು ಇತ್ತ 292 ಜನ ಸಕ್ರಿಯವಾದ ಚಿಕಿತ್ಸೆಡು ಉಳ್ಳೇರು ಮಲ್ಲ ಸಂಗತಿ ಪಂಡ ಕುಡ್ಲಡು 10 ಜನ ಡಾಕ್ಟರ್ ನಕ್ಲಿಗಳ ಸೋಂಕು ದೃಢ ಆತಿನವು ಜಿಲ್ಲಾ ಲೇಡಿಕೋಷನ್ ಆಸ್ಪತ್ರೆಯನ್ನು ತಾತ್ಕಾಲಿಕವಾದ ಮುಚ್ಚಿದೇರು ಬಳ್ಳಾರಿಡು ಕೊರೋನಾ ಸೋಂಕುಗೂ ಮರಣ ಪಡೆಯಿನಕ್ಲೇನು ಅಮಾನವೀಯವಾದ ಕೌಂತಿನ ವಿಡಿಯೋ ಮಲ್ಲ ವೈರಲ್ ಆತನು ಹಲೋ ಅಣ್ಣ ಬಂದು ಫೋನ್ ಮಾಡ್ತೀನಿ 10 ನಿಮಿಷ ಬರ್ತೀನಿ. ಹಲೋ ಹಾಂ ಇಲ್ಲ ಹಾಕಂಗಿದ್ರೆ ಒಂದ್ರಾಗ ಹಾಕ್ಬಿಡ್ರತ್ತ ಮುಚ್ಚಿಬಿಡೋಣ ಏನ್ರಿ ಒಂದ್ರಾಗ ಹಾಕ್ಬಿಡೋ ಅಂತ ಹೇಳ್ರಿ ತಗ ಏ ನಿಧಾನ ಹಾಕ್ರಿ ಇಲ್ಲ ಹಾಕ್ಬಿಡ್ರತ್ತ ಓಲೆ ನಾಳೆಗೆ ಇರ್ತದ ಓದೊಂದು ಹಾಕತ್ರಿ ಹಾಂ ಹಾಕ್ಬಿಡ ಅಂತ ಹೇಳತ್ತಾಗ ಡ್ರೈವರ್ ಸಾಬ್ ಹಾಕ್ಬಿಡ ಅಂತ ಹೇಳಿ ಇದ್ರಾಗ ಮುಚ್ಚಿಬಿಡ ನಾಳೆಗೆ ಹೆಂಗೆ ಇರ್ತಾ ಇರ್ತದ ಅದು ಹಾಂ ಹಾಕ ಆ ಕಡೆ ಹಾಕ ಆ ಕಡೆ ಇಂದೆಟ್ಟು ಪಾಲು ಪಡೆಯಿನ ಆರೋಗ್ಯ ಇಲಾಖಾ ಸಿಬ್ಬಂದಿಲೇನು ಅಮಾನತು ಮಲ್ತದು ಶವ ದಫಾನಾಗ ಬೇತನೆ ತಂಡ ರಚನೆ ಮಲ್ತಿನ ಬಳ್ಳಾರಿ ಜಿಲ್ಲಾಧಿಕಾರಿ ಘಟನದ ಬಗೆಟ್ ಕ್ಷಮೆಲ ಕೇಂದ್ರೇರು ಮೋನೆಗೆ ಮಾಸ್ಕ್ ಸಾಮಾಜಿಕ ಅಂತರ ಕಾತೊನ್ನ ಅನಿವಾರ್ಯತೆಡು ಮಾನವೀಯ ಸಂಬಂಧದ ಅಂತರಲ ಜಾಸ್ತಿ ಆಪುಲೆಕ ಕೊರೋನಾದ ಕೆಲವೊಂಜಿ ಘಟನಾವಳಿಲು ತೋಜಾವೊಂದುಂಡು ಕೊರೋನಾದ ಬಗೆಟ್ ಎಚ್ಚರಿಕೆಡು ಉಪ್ಪೊಡು ಮಾನವೀಯ ಸಂಬಂಧಗಳನ್ನು ಕಾತೊನ್ನ ಬಗೆಟ್ಲ ಅದೇ ಎಚ್ಚರಿಕೆಡು ಉಪ್ಪೊಡು ಜಾಗ್ರತೆ ವಹಿಸಲೆ ಜಾಗ್ರತೆಡು ಉಪ್ಪುಲೆಕ ತೂವನ್ಲೆ